65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 85 ಹೆಚ್ಚು ಕಡಿಮೆ ಆಗುತ್ತೆ. ಪುಟ್ಟ ಬಜೆಟ್ 145 ಹೆಚ್ಚು ಕಡಿಮೆ ಆಗುತ್ತೆ. 325 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000 ಒಳ್ಳೆ ಗಾಡಿ ನೀಟ್ ಆಗಿದೆ. 7 ಹೆಚ್ಚು ಕಡಿಮೆ ಆಗುತ್ತೆ. 7,50,000 ಹೆಚ್ಚು ಕಡಿಮೆ ಆಗುತ್ತೆ. 5,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,95 ಹೆಚ್ಚು ಕಡಿಮೆ ಆಗುತ್ತೆ. 2,95,000 ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ರಾಯಲ್ ಗಾಡಿ. ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. NXO ಕಾರ್ಸ್ ನೋಡ್ಬೋದು. NXO ಕಾರ್ಸ್ ಅಲ್ಲಿ ಇವಾಗ ಎಷ್ಟು ಸ್ಟಾಕ್ಸ್ ಇದೆ, ಏನು ಆಫರ್ ಕೊಟ್ಟಿದ್ದಾರೆ, ಮೇ ಆಫರ್ ಅಂತ ಹೇಳ್ಬೋದು. ಈಗ ಅಕ್ರಮ್ ಭಾಯ್ ಇದ್ದಾರೆ. ಅಕ್ರಮ್ ಭಾಯ್ ನಮಸ್ಕಾರ ಮಾಡೋಣ. ನಮಸ್ಕಾರ ಸ್ವಾಮಿ, ಹೆಂಗಿದ್ದೀರಾ? ಫಸ್ಟ್ ಕ್ಲಾಸ್. ಫಸ್ಟ್ ಗಾಡಿ ಫೋರ್ಡ್ ಎಂಡೋವರ್ ಇಂದ ಸ್ಟಾರ್ಟ್ ಮಾಡಿ. ಹೌದು ಸರ್. ಹೇಳೋಕ್ಕಿಂತ ಮುಂಚೆ ಅಡ್ರೆಸ್ ಹೇಳ್ಬಿಡಿ ಸರ್. ನಾಗರಬಾವಿ ಸರ್ಕಲ್ ಇಂದ ಅಲ್ಲಿ ಒಂದು ಎಂಪೇರ್ ಹೋಟೆಲ್ ಇದೆ. ಹಾಗೆ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಸೀದಾ ಬಂದ್ರೆ ನೋಡಿ ಇದೆ ಬೋರ್ಡ್. ಸೀದಾ ಒಳಗಡೆ ಬಂದ್ಬಿಟ್ರೆ ನಿಮ್ಗೆಲ್ಲ ಗಾಡಿ ಸಿಗುತ್ತೆ. ಇಲ್ಲೊಂದು ಡೌಟ್ ಖರ್ಚು ಆಗಿಲ್ಲ. ನಮ್ಮ ಆಫೀಸ್ ಹಿಂದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೆ. ಇದೇ ಸರೌಂಡಿಂಗ್ ನಲ್ಲಿ ನಮ್ ಗಾಡಿ ಸಿಗುತ್ತೆ. ಎಷ್ಟು ಗಾಡಿ ಇದೆ ಸರ್? 128 ಗಾಡಿ ಇದೆ. ಹೆಚ್ಚು ಕಡಿಮೆ 128 ಗಾಡಿ. ಹೌದೌದು. ಓಕೆ, ಸ್ಟಾರ್ಟ್ ಆಗೋದು ಪ್ರೈಸ್ 35,000 ಇಟ್ಕೊಂಡ್ರೆ 13.5 ಲಕ್ಷವರೆಗೂ ಇದೆ ಗಾಡಿ. 13.5 ಲಕ್ಷ. ಹೌದೌದು. ಅಂಡ್ ಫೋರ್ಡ್ ಎಂಡೋವರ್ ನೋಡಿ, ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಒಂದು 7-8 ಜನ ಹೋಗತ್ತಲ್ಲ ಆರಾಮಾಗಿ. ಎಂಡೋವರ್ 2006 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ. AC ಪವರ್ ಸ್ಟೇರಿಂಗ್ ಬಂದು 2 ಏರ್ ಬ್ಯಾಗ್, ಒಳ್ಳೆ ಸೀಟ್ ಕವರು, ಬಗೆಟ್ ಸೀಟ್ ಎಲ್ಲ. 2,95 ಹೆಚ್ಚು ಕಡಿಮೆ ಆಗುತ್ತೆ. 2,95,000. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ರಾಯಲ್ ಗಾಡಿ. 2,95,000 ಡೀಸೆಲ್ ಗಾಡಿ ಇದು. ಫೋರ್ಡ್ ಎಂಡೋವರ್ ಸಿಗ್ತಿರೋದು ಲೈಕ್ ಸ್ಯಾಂಟ್ರೋ ಕ್ವಿಡ್ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ, ಫಸ್ಟ್ ಕ್ಲಾಸ್ ಗಾಡಿ. ಓಕೆ, ನೆಕ್ಸ್ಟ್ ಕ್ವಿಡ್ ಹೋಗ್ತಿದ್ರೆ 2018 ಮಾಡಲು 19 ರಿಜಿಸ್ಟ್ರೇಷನ್. ಇನ್ನು ಇದು ಬಂದ್ಬಿಟ್ಟು 51,000 ಹೊಡಿದೆ. RXT ವೇರಿಯಂಟ್ ಆಗಿದೆ. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ ನೋಡ್ತಾ ಇದ್ದು ನೋಡಿ. 16 18-19 ಏರ್ ಬ್ಯಾಗ್ ಇದೆ. 51,000 ಓಡಿದೆ. ತೋರಿಸ್ತಾ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ. RXT ವೇರಿಯಂಟ್ 18-19 ಮಾಡಲು. ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 80-90% ಟೈರ್ಸ್ ಇದೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ಹೋಗೋದಕ್ಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಪ್ರೈಸಿಂಗ್ 320 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 18-19 3,20,000. ಹೌದೌದು. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಒರಿಜಿನಲ್ ಪೆಂಟ್ ಓಡಿರೋದು ಅಷ್ಟೇ. ಓಕೆ, ಆಮೇಲೆ ಹಾಗೆ ಆ ಕಡೆ ಹೋಗ್ತಿದ್ರೆ ಹೇಳಿ. 2011 ಮಾಡಲು ಆಲ್ಟೋ LXi. ಒಂದು 85 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ವ್ಯಾಗನರ್ 2011-12 ಮಾಡಲು VXi 245 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 2,45,000 11-12 ಮಾಡಲು. ಹೌದೌದು. ಸ್ವಿಫ್ಟ್ 2006 ಮಾಡಲು ZXi ಟಾಪ್ ಅಂಡ್ ಮಾಡಲಿದ್ದು. AC ಪವರ್ ಸ್ಟೇರಿಂಗ್ ಬಂದು ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಇದೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000. ಒಳ್ಳೆ ಗಾಡಿ, ನೀಟ್ ಆಗಿದೆ. ಟಾಪ್ ಅಂಡ್ ಗಾಡಿ ನೀಟ್ ಆಗಿದೆ. ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. FC ರನ್ನಿಂಗ್ ಇದೆಯಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. ವರ್ಣ 2011 ಮಾಡಲು ವರ್ಣ ಫ್ಯೂಟಿಕ್ ಡೀಸೆಲ್ ಸಿಂಗಲ್. ಇದು ಕೂಡ ನೀಟ್ ಆಗಿದೆ. 3,55,000 ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು 3,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಲೆರಿಯೋ ನೋಡ್ತೀರಾ? 2014 ಮಾಡಲು ಆಟೋಮೆಟಿಕ್. ಇದು ಒಂದು 51,000 ಚೇಂಜ್ ಓಡಿದೆ. 2,85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,85,000 ಸೆಲೆರಿಯೋ ಆಟೋಮೆಟಿಕ್ VXi ವೇರಿಯಂಟ್. VXi ವೇರಿಯಂಟ್ ಆಟೋಮೆಟಿಕ್. ಆ ಕಡೆ ಹೋಗ್ತಿದ್ರೆ ಫ್ಯೂಟಿಕ್ 14-15 ಪೆಟ್ರೋಲ್. ಇದು 68,000 ಚೇಂಜ್ ಓಡಿದೆ. ಫುಲ್ ಟಾಪ್ ಅಂಡ್ ಮಾಡಲ್. AC ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್ ಎಲ್ಲ ಇದೆ. 4,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓನರು ಸಿಂಗಲ್ ಓನರ್ 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ 2011 ಮಾಡಲು ಸ್ಪೋರ್ಟ್ಸ್ ಐಟನ್ 235 ಹೆಚ್ಚು ಕಡಿಮೆ ಆಗುತ್ತೆ. 2,35,000 ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ನೆಕ್ಸ್ಟ್ 12 ಮಾಡಲು ಇದು 235 ಹೆಚ್ಚು ಕಡಿಮೆ ಆಗುತ್ತೆ. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಆ ಕಡೆ ಹೋಗ್ತಿದ್ರೆ ಇನ್ನೊಂದು ಬ್ಲೂ ಕಲರ್ ಅಲ್ಲಿ ಯಾವ್ದು? ಟಾಟಾ ಜಸ್ಟ್ 15 ಮಾಡಲು ಡೀಸೆಲ್ 3,45,000 ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಟಾಟಾ ಜಸ್ಟ್ ಮಾಡಲ್. ಓನರ್ 15 ಮಾಡಲು ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ ಇದು ಪುಟ್ಟ ಬಜೆಟ್ 145 ಹೆಚ್ಚು ಕಡಿಮೆ ಆಗುತ್ತೆ. 6 ಮಾಡಲ್ ವ್ಯಾಗನರ್ 2006 ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ನೆಕ್ಸ್ಟ್ ವೆಹಿಕಲ್ 2013 ಮಾಡಲು ಸ್ವಿಫ್ಟ್ ಡೀಸೆಲ್ ಸಿಂಗಲ್ ಓನರ್ 375 ಹೆಚ್ಚು ಕಡಿಮೆ ಆಗುತ್ತೆ. VDI 3,75,000 ಡೀಸೆಲ್ ಗಾಡಿ 375 ಹೆಚ್ಚು ಕಡಿಮೆ ಆಗುತ್ತೆ. ಮಾಡಲು 13 ಸಿಂಗಲ್ ಓನರ್. 13 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2011 ಮಾಡಲು A ಸ್ಟಾರ್ ಸಿಂಗಲ್ ಓನರ್ ಆಟೋಮೆಟಿಕ್ 2,25,000 ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ಪ್ರೈಸ್ ಏನಾದ್ರು ಕೊಡಿ. ಇದು ಒಂದು 68,000-70,000 ಓಡಿದೆ. ಇನ್ನೊಂದು ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. 225ಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಎಸ್ಪ್ರೆಸೋ ನೋಡೋದಾದ್ರೆ ಅಕ್ರಮ್ ಭಾಯ್ 2019 ಮಾಡಲು ಆಟೋಮೆಟಿಕ್ ಗಾಡಿ ಒಂದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು.
3.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. VXI VXI 3,50,000. ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಓಕೆ. ಮಾಡ್ಕೊಡ್ತೀವಿ. ಪೆಟ್ರೋಲ್ ವೇರಿಯಂಟ್ 2014 ಮಾಡಲು Okay. VXI ಡೀಸೆಲ್ 4,15,000 ಹೆಚ್ಚು ಕಡಿಮೆ ಆಗುತ್ತೆ. 4,15,000ಕ್ಕೆ ಗಾಡಿ ಸಿಗ್ತಿರೋದು. ಪೆಟ್ರೋಲು VXI ವೇರಿಯಂಟ್ ಆಗಿರೋದು. ಹಾ. ಹಾಗೆ XUV 500 ನೋಡೋದಾದ್ರೆ 2017 ಮಾಡಲು ಓಕೆ. ಇದು W6 81,000 ಚೇಂಜ್ ಓಡಿದೆ. Okay. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7 ಹೆಚ್ಚು ಕಡಿಮೆ ಆಗುತ್ತೆ, 7,50,000ಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 2015 ಮಾಡಲು ಕ್ರೇಟಾ. Creta, ಇದು diesel ಕೂಡ petrol. ಡೀಸೆಲ್ ಟಾಪ್ ಅಪ್ ಮಾಡಲು ಸಣ್ಣ ಪುಟ್ಟ ಬೊಂಬತ್ ಕ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ. ಅದು ಹೆಚ್ಚು ಕಡಿಮೆ ಆಗುತ್ತೆ. 6,50,000ಕ್ಕೆ ಹೌದೌದು. ಡೀಸೆಲ್ ವೆಹಿಕಲ್ ಸಿಗ್ತಿರೋದು. ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ 2012 ಮಾಡಲು W8 XCV ಹಾ. ಫುಲ್ ಲೋಡೆಡ್ ಗಾಡಿ ಇದು ಚೆನ್ನಾಗಿದೆ. 5,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,55,000. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್ 13 ಮಾಡಲ್ ಸಿಂಗಲ್ ಓನರ್ W8 5,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. i20 ಸ್ಪೋರ್ಟ್ಸ್ Okay. 5.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓನರು ಅದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಒಳ್ಳೆ 5,50,000. ಮ್ಯಾಗ್ವಿಲ್, ಏರ್ ಬ್ಯಾಗ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ. ಸಿಂಗಲ್ ಓನರ್, ಸಿಂಗಲ್ ಸೆಕೆಂಡ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಈ ಕಡೆ ಹೋಗ್ತಿದ್ರೆ ಅಥವಾ i10 ತಗೊಳ್ಳೋಣ? ಐಟನ್ ಇದೆ ನೋಡಿ. ಹೇಳಿ. 2012 ಮಾಡಲು Okay. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು ಹೌದೌದು. 2,35,000ಕ್ಕೆ 2012 ಮಾಡಲು ಸ್ಪೋರ್ಟ್ಸ್. ಹೌದು ಸ್ಪೋರ್ಟ್ಸ್. ಓಕೆ. ನೆಕ್ಸ್ಟ್ 2015 ಮಾಡಲು TUV T8 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,35,000ಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಸಿಂಗಲ್ ಸೆಕೆಂಡ್ ಓನರ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಆಲ್ಟೋ ಹಾ. 2011 ಮಾಡಲು Okay. 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರೌಂಡ್ ಫಿಗರ್ ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ ಮಾಡೋಣ ಬನ್ನಿ. ನಮ್ಮ ಆಲ್ಟೋ ತುಂಬಾ ಇದೆ. ತುಂಬಾ ಇದೆಯಾ? ಬಂದ್ಬಿಟ್ರೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬೋದು. ಯಾಕಂದ್ರೆ ಲೋ ಬಜೆಟ್ ಅಲ್ಲ, ತುಂಬಾ ಜನ ಲೋ ಬಜೆಟ್ ಅಲ್ಲ, ನೋಡ್ತಾರೆ. ನಮ್ಮ ಹತ್ರ 2007 2 ಇದೆ, ಹಾ. 11 ನಲ್ಲಿ 2 ಇದೆ. ತುಂಬಾ ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲ ವೆಹಿಕಲ್ ಮಾಡ್ಬೋದು. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಇಗ್ನಿಸು 2019 ಮಾಡಲು Okay. VXI ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 495 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಆಟೋಮೆಟಿಕ್ ಮ್ಯಾನ್ಯುವಲ್? ಮ್ಯಾನ್ಯುವಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಹೌದು. ಇಗ್ನಿಸು. ಸರ್ ನೆಕ್ಸ್ಟ್ ವೆಹಿಕಲ್ ಟಾಟಾ 2021 ಮಾಡಲು ಟಾಟಾ ಹರಿಯರ್ 63,000 ಚೇಂಜ್ ಓಡಿದೆ. 13,25,000 13.25 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಅಂಡ್ ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್, ಸನ್ ರೂಫ್ ಇದೆ. Okay. ಒಳ್ಳೆ ಮ್ಯಾಗ್ವಿಲ್ಲು ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. Automatic ಇಲ್ಲ ಮ್ಯಾನ್ಯುವಲ್. ಓಕೆ. ನೆಕ್ಸ್ಟ್ i20 2016 ಮಾಡಲ್ 17 ರಿಜಿಸ್ಟ್ರೇಷನ್. Asta top end. ಪೆಟ್ರೋಲ್ ಆಸ್ಟಾ ಟಾಪ್ ಅಂಡ್ ಮಾಡಲು 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,25,000ಕ್ಕೆ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ ಇದರಲ್ಲಿ. ಓಕೆ. ನೆಕ್ಸ್ಟ್ ಆಪಲ್ ಶೇಪಲ್ ಶಿಫ್ಟ್. ಆಪಲ್ ಶೇಪ್ ನಲ್ಲಿ ಶಿಫ್ಟ್ ಇರೋದು 2023-24 ಮಾಡಲು. ಇದು ಕೂಡ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಆಟೋಮೆಟಿಕ್ ಇದು. ಆಟೋಮೆಟಿಕ್. 6,75,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ವೇರಿಯಂಟ್ ZX. ಇದು VXI ಆಪ್ಷನಲ್. ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಆಟೋಮೆಟಿಕ್ ಗಾಡಿ. ಹೌದೌದು. ಇನ್ನೊಂದು ಡೀಸೆಲ್ ವೇರಿಯಂಟ್ 2014 ಮಾಡಲು VDI ಶಿಫ್ಟ್ 4,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಮ್ಯಾಗ್ವಿಲ್ ಎಲ್ಲ ಬಂದಿದೆ. ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೀಟ್ ಆಗಿದೆ. ಓಕೆ. 14 ಸಿಂಗಲ್ ಸೆಕೆಂಡ್? 14 ಮಾಡಲು Okay. ಒಂದು ಚೆಕ್ ಮಾಡೋಣ. Okay. ನೀಟ್ ಆಗಿದೆ. ಇಟಿಯೋಸ್ ಲೀವಾ 2012 ಮಾಡಲು ಡೀಸೆಲ್ ಟೊಯೋಟಾ ಲೀವಾ TTS ಲೀವಾ 12 ಮಾಡಲು. ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,75 ಹೆಚ್ಚು ಕಡಿಮೆ ಆಗುತ್ತೆ. GD 3,75,000ಕ್ಕೆ GD ಆಫ್ಟರ್ ಮಾರ್ಕೆಟ್ ಇದು ಹಾಕಿದ್ರೆ ನಿಮಗೆ ಲೆದರ್ ಎಲ್ಲ ಚೆನ್ನಾಗಿದೆ. ಹಾ. ಡೀಸೆಲ್ ಚೆಕ್ ಗಾಡಿ ಯಾರು ಬೇಕು ಅಂದ್ರೆ ಇಟಿಯೋಸ್ ಇದು ಗಾಡಿ ತಗೊಬಹುದು. ನೆಕ್ಸ್ಟ್ ಇರೋದು ಆಪಲ್ ಶೇಪ್ ಓಕೆ. ಶಿಫ್ಟ್ ಡೀಸೆಲ್ VXI ಆಪ್ಷನಲ್. Okay. 5,75 ಹೆಚ್ಚು ಕಡಿಮೆ ಆಗುತ್ತೆ. 5,75,000ಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಓಕೆ. ನೆಕ್ಸ್ಟ್ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. Next 14 ಮಾಡಲು ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ಪೆಟ್ರೋಲ್ 32,000 ಓಡಿದೆ. Okay. 22 ಏನೋ ಓಡಿದೆ. ರನ್ನಿಂಗ್ ಚೆನ್ನಾಗಿದೆ. 3,45 ಹೆಚ್ಚು ಕಡಿಮೆ ಆಗುತ್ತೆ. 3,45,000ಕ್ಕೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಕಂಡೀಷನ್. Okay. ನೀಟ್ ಆಗಿದೆ. ನೆಕ್ಸ್ಟ್ ವೆಹಿಕಲ್ 2012 ಮಾಡಲು VXI 3,25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,25,000ಕ್ಕೆ 2012 ಮಾಡಲ್ VXI ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲ್ i20 14 ಮಾಡಲು i20 ಸ್ಪೋರ್ಟ್ಸ್. ಓಕೆ. ಒಳ್ಳೆ ಇದು ಸ್ಪೋರ್ಟ್ಸ್ ಅಂದ್ರೆ ಮ್ಯಾಗ್ವಿಲ್, ಏರ್ ಬ್ಯಾಗ್ ಬರುತ್ತೆ. ಹೌದು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,70,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000ಕ್ಕೆ ಹೌದೌದು. ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಿಫ್ಟ್ ಡಿಸೈರ್ 2012 ಮಾಡಲು ಹಾ. VDI ಗಾಡಿ ತುಂಬಾ ನೀಟ್ ಆಗಿದೆ. ಡೀಸೆಲ್ ಗಾಡಿ 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ನಿಮಗೆ ಡಿಸೈರ್ ಗಾಡಿ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಆಗುತ್ತೆ. ಆಗುತ್ತೆ. ಓಕೆ. ನೆಕ್ಸ್ಟ್ ಎಕ್ಸೆಂಟ್ 2015 ಮಾಡಲು ಡೀಸೆಲ್ ಗಾಡಿ. Okay. ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000ಕ್ಕೆ 14 ಮಾಡಲು ಡೀಸೆಲ್ ಮ್ಯಾಗ್ವಿಲ್ ಎಲ್ಲ ಇದೆ. Okay. 295 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇದು 2012 ಮಾಡಲು VDI ಎರ್ಟಿಗಾ 4 ಲಕ್ಷ
65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4.5 ಚಾನ್ಸ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಬನ್ನಿ VDI ಎರ್ಟಿಗಾ ಸಿಗ್ತಿರೋದು ಡೀಸೆಲ್. ಹೌದೌದು, 8 ಸೀಟರ್ ಒಳ್ಳೆ ಗಾಡಿ. ನೆಕ್ಸ್ಟ್ ಚವರ್ಲೆಟ್ ಬೀಟು 2013 ಮಾಡಲು. ಓಕೆ, ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 1.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,75,000ಕ್ಕೆ ಡೀಸೆಲ್ ಚವರ್ಲೆಟ್ ಬೀಟ್ ಸಿಗ್ತಿರೋದು. ಹೌದೌದು. ಶಿಫ್ಟ್ ಹೋಗೋದ್ರೆ 2012 ಮಾಡಲು ಶಿಫ್ಟ್ ಡೀಸೆಲ್ ಪೆಟ್ರೋಲ್ VXI 2.85 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,85,000ಕ್ಕೆ. ಹೌದೌದು. ಓಕೆ, ರೆಡ್ ಕಲರ್ ಒಂದು ಇರೋದು ಶಿಫ್ಟ್ VXI 2006 ಮಾಡಲು. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. Okay. 1.75 ಹೆಚ್ಚು ಕಡಿಮೆ ಆಗುತ್ತೆ. 1,75,000ಕ್ಕೆ. ಹೌದೌದು. ನೆಕ್ಸ್ಟ್ ವೆಹಿಕಲ್ ಐಟನ್ 2008 ಮಾಡಲು. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1.85 ಹೆಚ್ಚು ಕಡಿಮೆ ಆಗುತ್ತೆ. 1,85,000ಕ್ಕೆ. ಹೌದೌದು. ಆಲ್ಟೋ ಆಲ್ಟೋ ಕೇಟನ್ 17 ಮಾಡಲು. ಇದು ಬಂದ್ಬಿಟ್ಟು 2.85 ಹೆಚ್ಚು ಕಡಿಮೆ ಆಗುತ್ತೆ. 2,85,000ಕ್ಕೆ. ಹೌದೌದು. ಓಕೆ, ಶಿಫ್ಟ್ ಒಂದಿದೆ. ಓಕೆ. 2014-15 3.45 ಹೆಚ್ಚು ಕಡಿಮೆ ಆಗುತ್ತೆ. 3,45,000ಕ್ಕೆ. ಹೌದು. ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಸಿಗ್ತಿರೋದು. 14 ಮಾಡಲು. Okay. VXI ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಗ್ರ್ಯಾಂಡ್ 14 ಮಾಡಲು. ಓಕೆ. ಸ್ಪೋರ್ಟ್ಸ್ 3.35 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಅಲ್ವಾ? ಹೌದೌದು. 3,35,000 ಹೆಚ್ಚು ಕಮ್ಮಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಇರೋದು 2018 ಮಾಡಲು. ಓಕೆ. 2.35 ಹೆಚ್ಚು ಕಡಿಮೆ ಆಗುತ್ತೆ. 2,35,000ಕ್ಕೆ 2018 ಮಾಡಲ್ ಕ್ವಿಡ್ ಸಿಗ್ತಿರೋದು. ಹೌದು. RX T ವೇರಿಯಂಟ್ ಆಗಿರೋದು ನೋಡ್ಬೋದು ಯಾವ ತರ ಬರುತ್ತೆ. ರೆಡ್ ಕಲರ್ ಯಾರು ಹುಡುಕ್ತಿರೋದು. ಲೋನ್ ಕೂಡ ಫೈನಾನ್ಸ್ ಆಗುತ್ತಲ್ಲ? ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಟಾಟಾ ಬ್ರ್ಯಾಂಡ್ ಅಲ್ಲಿ 2009 ಮಾಡಲು. ಕ್ವಾರ್ಟರ್ ಜೆಟ್ಟು ಡೀಸೆಲ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1.65 ಹೆಚ್ಚು ಕಡಿಮೆ ಆಗುತ್ತೆ. ಇಂಡಿಕಾ ವಿಸ್ಟಾ 1,65,000ಕ್ಕೆ ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ. ಫ್ರೆಶ್ ಸ್ಟಾಕ್ ಅರೈವ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಏನಾದ್ರು ನೆಗೋಷಿಯೇಟ್ ಆಗುತ್ತಾ? ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. Okay. ಗಾಡಿ ಬಂದಿದೆ ಇವಾಗಲೇ. ವಾಶ್ ಗೀಶ್ ಮಾಡಬೇಕು. ಎಲ್ಲ ಚೆನ್ನಾಗಿದೆ. ಇಂಡಿಕಾ ವಿಸ್ಟಾ ಹುಡುಕ್ತಿರೋರಿಗೆ ಈ ಕಲರ್ ಅಲ್ಲಿ ಬೇಕು ಅನ್ನೋರಿಗೆ ಆರಾಮಾಗಿ ತಗೊಳ್ಬಹುದು. ನೆಕ್ಸ್ಟ್ ವೆಹಿಕಲ್ ಸರ್ ಟೊಯೋಟಾ ಕೊರಲ್ಲ 2011 ಮಾಡಲು. 295 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ ಫುಲ್ ಲೋಡೆಡ್ ಟಾಪ್ ಅಂಡ್ ಮಾಡಲು. ಓಕೆ, 295 ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯೇಟ್ ಆಗುತ್ತೆ. ಹೌದೌದು. ಓಕೆ. 2018 ಮಾಡಲು. W6 XCV Okay. 7,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓನರು ಸಿಂಗಲ್ ಓನರ್. ಓಕೆ. W6 ಯಾರು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು 7,65,000ಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ? ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಸರ್ ನೆಕ್ಸ್ಟ್ ವೆಹಿಕಲ್ ಡಸ್ಟರ್ 2014 ಮಾಡಲು. ಸಣ್ಣ ಪುಟ್ಟ ಕೆಲಸ ಇದೆ. ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. Okay. 3.85 ಹೆಚ್ಚು ಕಡಿಮೆ ಆಗುತ್ತೆ. 3,85,000ಕ್ಕೆ 14 ಮಾಡಲು. 110 ಹೌದು. 85 PS. ನೆಕ್ಸ್ಟ್ ಆಲ್ಟೋ ಇರೋದು. ಆಲ್ಟೋ 2019 ಮಾಡಲು. Okay. ಆಟೋಮೆಟಿಕ್ 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000ಕ್ಕೆ ಗಾಡಿ ಸಿಗ್ತಿರೋದು. ಹೌದು. ಆಟೋಮೆಟಿಕ್ ಗಾಡಿ. ಹಾಗೆ ಹೌದು. ಆಲ್ಟೋ ಕೇಟನ್ ಒಂದಿರೋದು. 2011 ಮಾಡಲು. Okay. 165 ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲು. ಹೌದು, 11 ಮಾಡಲು. 1,65,000ಕ್ಕೆ ಹೌದು. ಆಲ್ಟೋ ಕೇಟನ್ 11 ಮಾಡಲ್ ಸಿಗ್ತಿರೋದು. ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಬ್ಲಾಕ್ ಕಲರ್ ರಿಡ್ಜ್ VXI 2.15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000ಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್